ಕೆಲ್ಸಕ್ಕೆ ರಜೆ ಹಾಕಿದ್ದೆ ಅಲ್ವಾ ಇವತ್ತು? ಅದೇ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀವಲ್ಲ ಅತ್ತೆ, ಅದಕ್ಕೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ. ಏನು ಪ್ರೆಗ್ನೆಂಟಾ? ಅಯ್ಯೋ ಈಗ ಹೇಳ್ತಿದೆಯಲ್ಲ, ಮೊದಲು ನೆಂಟ್ರಿಷ್ಟ್ರಿಗೆಲ್ಲ ಕಾಲ್ ಮಾಡಿ ಹೇಳಬೇಕು. ಎಲ್ಲ ನನ್ನ ಫೋನ್ ಕೊಡು, ಯಾವಾಗಲೇ ಸರ್ಸಿ ನಿನ್ನ ಮಗು ಆಡಿಸೋದು, ಯಾವಾಗಲೇ ನೀನು ಅಜ್ಜಿ ಆಗೋದು ಅಂತ ಎಲ್ಲರೂ ನನ್ನ ತಲೆ ಮೇಲೆ ಕೂತಿದ್ರು. ಅಯ್ಯೋ ಅತ್ತೆ, ನಾನು ಪ್ರೆಗ್ನೆಂಟ್ ಆಗಿಲ್ಲ. ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕೆ ಚೆಕಪ್ಪಿಗೆ ಹೋಗಿದ್ದೆ ಅಷ್ಟೇ. ಇದಕ್ಕೆ ಪ್ರೀ ಕನ್ಸೆಪ್ಷನಲ್ಲಿ ಚೆಕಪ್ ಅಂತಾರೆ. ಹಾಂ, ಪ್ರೆಗ್ನೆಂಟ್ ಆಗಕ್ಕೆ ಮೊದಲೇ ಚೆಕಪ್ಪಾ? ಅಲ್ಲ, ಯಾರು ಜ್ವರ ಬರೋಕ್ಕೆ ಮೊದಲೇ ಡಾಕ್ಟ್ರ್ ಹತ್ರ ಹೋಗ್ತಾರಾ? ಡಾಕ್ಟ್ರೇ, ನಂಗೆ ನಾಳೆ ಜ್ವರ ಬರ್ಬೋದು, ನಾಡಿದ್ದು ಭೇದಿ ಆಗ್ಬೋದು, ಒಂದು ಸ್ವಲ್ಪ ನೋಡಿಬಿಡಿ ಅಂತ. ಅಯ್ಯೋ, ಜ್ವರ ಕೆಮ್ಮುಗೂ ಪ್ರೆಗ್ನೆನ್ಸಿಗೂ ಒಂದೇ ಅಲ್ಲ ಅತ್ತೆ. ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೆ ಮೊದಲು ನಮ್ಮ ಬಾಡಿ ಪ್ರೆಗ್ನೆನ್ಸಿ ರಿಸೀವ್ ಮಾಡೋಕ್ಕೆ ರೆಡಿಯಾಗಿದೆಯಾ, ಇಲ್ಲ ಪ್ರೆಗ್ನೆನ್ಸಿಗೆ ತೊಂದರೆ ಆಗೋವಂಥ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಚೆಕ್ ಮಾಡಿಸ್ಕೋಬೇಕು. ಅಲ್ಲ, ಸೇಫಾಗಿಲ್ಲ ಅಂತಂದರೆ ಪ್ರೆಗ್ನೆನ್ಸಿನೇ ಬೇಡ ಅಂದ್ಬಿಡ್ತಾರಾ? ಅಯ್ಯೋ ದೇವ್ರೇ, ನೆಂಟರಿಗೆಲ್ಲ ಏನಪ್ಪ ಉತ್ತರ ಕೊಡಲಿ? ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದಕ್ಕೇನು ಟ್ರೀಟ್ಮೆಂಟ್ ಬೇಕೋ ಅದನ್ನು ಕೊಟ್ಟು ಆಪ್ಟಿಮೈಸ್ ಮಾಡ್ತಾರೆ. ಆಮೇಲೆ ಪ್ರೆಗ್ನೆನ್ಸಿಗೆ ಏನೇನು ಪ್ರಿಕಾಷನ್ಸ್ ಬೇಕೋ ಅದನ್ನೆಲ್ಲ ತೊಗೋಬೋದು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ಫೋಲಿಕ್ ಆ್ಯಸಿಡ್ಡು. ಸೊ ನಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೆ 3 months ಮೊದಲೇ ಫೋಲಿಕ್ ಆ್ಯಸಿಡ್ ಅನ್ನೋ ಸಪ್ಲಿಮೆಂಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಬೇಬಿಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತೆ, ಅಂದರೆ ಬ್ರೈನು, ಸ್ಪೈನಲ್ ಕಾರ್ಡು ಇದರಲ್ಲೆಲ್ಲ ಪ್ರಾಬ್ಲಮ್ಸ್ ಬರೋದು ಪ್ರಿವೆಂಟ್ ಆಗುತ್ತಂತೆ. ಆ್ಯಂಡ್ ತಕ್ಕ ಮಟ್ಟಿಗೆ ಬೇರೆ ಅಬ್ನಾರ್ಮ್ಯಾಲಿಟೀಸು ಪ್ರಿವೆಂಟ್ ಆಗುತ್ತಂತೆ. ಅದಕ್ಕೆ ಡಾಕ್ಟರ್ ನನಗೆ ಇದನ್ನು ಬರ್ಕೊಟ್ಟಿದ್ದಾರೆ. ಮತ್ತು ಹೇಳ್ತಿದ್ರು, ಹಾಗೆ ನಿನ್ನ ಫ್ರೆಂಡ್ಸು, ಪಕ್ಕದ ಮನೆಯವರು ಎಲ್ಲ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಅವ್ರಿಗೂ ತೊಗೊಳಕ್ಕೆ ಹೇಳು ಅಂತ. ಸರಿ ಹೋಯ್ತು. ನಮ್ಮ ಕಾಲದಲ್ಲಿ ತುಂಬಿದ ಬಸ್ರಿ ಆದರೂ ಯಾರು ಕ್ಯಾರೆ ಅನ್ನೋರು ಇರ್ತಿರ್ಲಿಲ್ಲ. ಇವಾಗ ಇವುಗಳಿಗೆ ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆನೇ ಚೆಕಪ್ಪು, ಪ್ರೆಗ್ನೆಂಟ್ ಆಗೋಕ್ಕೆ ಮೊದಲೇ ಮಾತ್ರೆ. ಏನು ಕಾಲ ಬಂದೋಯ್ತು. ನನ್ನ ಧಾರಾವಾಹಿ ಏನಾಯ್ತು ನೋಡೋಣ.